ಸಾರಿ ರುಕ್ಕು. ನಿನ್ನ ಮತ್ತು ಈ ಮನೆ ಮಧ್ಯೆ ಅಣ್ಣನ ಹೆಸರು ಉಪಯೋಗಿಸ್ಕೊಂಡು ಒಂದು ಗೋಡೆ ಕಟ್ಬಿಟ್ಟೆ. ನಾನು ಇಷ್ಟೆಲ್ಲ ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೆ, ನಮ್ಮ ಅಣ್ಣಂಗಾಗಿರೋ ಅನ್ಯಾಯಕ್ಕೆ ಪ್ರತೀಕಾರ ಅಷ್ಟೇ. ನಿನ್ನನ್ನು ಇಲ್ಲಿ ಬರೋದನ್ನ ತಡೆದು ನಿಂಗೇನಾದರೂ ಬೇಜಾರು ಮಾಡಿದರೆ ನನ್ನ ಕ್ಷಮಿಸ್ಬಿಡು. ಹಾಂ ಹೇಳಿ ಮಿಸ್ಟರ್ ಕರುಣಾಕರ್. ಹೌದಾ? ಏ ವಿನಯ್, ಆ ರಾ ಮೆಟೀರಿಯಲ್ಸ್ ಎಲ್ಲ ತರಿಸ್ಕೊಂಡ್ವಲ್ಲ, ಆ ಫೈಲ್ ಬೇಕು ಅಂತ ಕರುಣಾಕರ್ ಕೇಳ್ದ, ತಲುಪಿಸಿಲ್ವ ನೀನು? ಸಾರಿಪ್ಪ, ಮರ್ತ್ಬಿಟ್ಟೆ. ಸಾಯಂಕಾಲ ಬರ್ತಾ ರೆಡಿ ಮಾಡ್ಕೊಂಡು ಬರ್ತೀನಿ. ಏನಪ್ಪ ನೀನು 3 ಸಲ ಹೇಳಿದ್ದೀನಿ ನಿನಗೆ. ಈ ವಯಸ್ಸಲ್ಲಿ ಇಷ್ಟೊಂದು ಮರವಾಗ್ಬಿಟ್ರೆ ಹೇಗಪ್ಪ ನೀನು? ನಾಳೆ ಕೆಲಸ ಇವತ್ತು ಮಾಡಬೇಕು, ಇವತ್ತಿನ ಕೆಲಸ ಈಗಲೇ ಮಾಡಬೇಕು. ಸಾರಿ ಅಪ್ಪ. ಅಭ್ಯಾಸ ಮಾಡ್ಕೋದನ್ನು. ತಲುಪಿಸ್ತಾರೆ ನಿಮಗೆ, ಆಯಿತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾವ, ಏನು ಮಗಳೇ? ನನ್ನ ಹತ್ರ ಒಂದು ವಿಷಯ ಹೇಳ್ಕೋಬೇಕಿತ್ತು, ಹೇಳ್ಬೋದಾ? ಹೌದಾ, ಕೂತ್ಕೊಮ್ಮ. ನನ್ನ ಹತ್ರ ಹೇಳೋ ವಿಷಯ ಏನೋ ಇದ್ದರೆ ಖಂಡಿತ ಅದು ಒಳ್ಳೆಯ ವಿಷಯನೇ ಆಗಿರುತ್ತೆ. ಹೇಳಮ್ಮ. ವಿನಯ್ ಎಲ್ಲ ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಬಿಸ್ನೆಸ್ಸು, ಅಕೌಂಟ್ಸು, ಆಮೇಲೆ ಸಪ್ಲೈರ್ಸ್ ಜೊತೆ ಕೋಆರ್ಡಿನೇಷನ್ನು ಎಲ್ಲ ಒಬ್ಬರೇ ಮಾಡಬೇಕಾದ್ರೆ ಒಂದಷ್ಟು ಮಿಸ್ಟೇಕ್ಸ್ ಆಗೋದು ಕಾಮನ್ ಅಲ್ವಾ? ನೀನು ಹೇಳೋದು ಒಂದು ರೀತಿಯಲ್ಲಿ ಸರಿನೇಮ್ಮ. ಅದಕ್ಕೆ ವಿನಯ್ ಜೊತೆ ಕೃಷ್ಣನ ಸೇರಿಸ್ಕೊಂಡ್ರೆ ಅವರು ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡ್ಬೋದು. ಜೊತೆಯಾಗಿ ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅನಿಸುತ್ತೆ. ಅವೆಲ್ಲ ಆಗೋದಿಲ್ಲ. ಸುಮ್ಮನೆ ಯಾಕೆ ಅವನ ಹೆಸರು ಹೇಳ್ತೀಯ ನೀನು? ನಿನ್ಗೆ ಗೊತ್ತಿಲ್ಲ ಅವನೇನೇನು ತಪ್ಪು ಮಾಡಿದ್ದಾನೆ ಅಂಥೇಳಿ. ಜೀವನ ಪೂರ್ತಿ ಎಲ್ಲ ಅನುಭವಿಸಿ ಸಾಕಾಗೋಗಿದ್ದಾನೆ. ನನಗೆಲ್ಲ ಗೊತ್ತಿದೆ ಮಾವ. ಹುಮ್ಮಸ್ಸಲ್ಲೋ ಹುಂಬತನದಲ್ಲೋ ಅದೊಂದು ಅವಾಂತರ ಮಾಡಿಬಿಟ್ಟಿದ್ದಾನೆ. ಆ ಏಜ್ ಆಗಿತ್ತು, ಆವಾಗ ಅಷ್ಟು ಜೋಶ್ ಇರುತ್ತೆ, ಮಾಡಿಬಿಟ್ಟಿದ್ದಾನೆ. ಮುಂದೆ ಕಲಿತಾನೆ ಮಾವ. ಹಾಗಂತ ಮಾಡಿರೋ ಒಂದು ತಪ್ಪಿಗೆ ಲೈಫ್ ಲಾಂಗ್ ಶಿಕ್ಷೆ ಕೊಡೋದು ಸರಿಯಲ್ಲ ಅಲ್ವಾ? 1 ತಪ್ಪು 2 ತಪ್ಪು 3 ತಪ್ಪು ಆಗಿದ್ರೆ ಅದನ್ನು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋಷ್ಟು ಮೂರ್ಖನೂ ನಾನಲ್ಲ. ಮನುಷ್ಯತ್ವನೇ ಇಲ್ಲದೇ ಇರೋ ಮನುಷ್ಯ ನಾನು ಅಲ್ವೇ ಅಲ್ಲಮ್ಮ. ತಪ್ಪುಗಳ ಸರಮಾಲೆ ಜೀವನದ ಉದ್ದಕ್ಕೂ ಯಾವುದನ್ನು ಸರಿಪಡಿಸ್ಲಿ ನಾನು? ಮಾವ, ಕೃಷ್ಣ ನಿಮ್ಮ ಮಗ. ಅವನು ಏನೇ ತಪ್ಪು ಮಾಡಿದ್ರು ಅವ್ನು ಯಾವತ್ತಿದ್ರೂ ನಿಮ್ಮವನೇ. ವಿನಯ್ ಅವ್ರಿಗೂ ಕೆಲಸದ ಒತ್ತಡ ತುಂಬಾ ಇದೆ. ಕೃಷ್ಣಂಗೆ ತುಂಬ ಎನರ್ಜಿ ಇದೆ ಮಾವ. ಅದು ಬೇರೆಲ್ಲೋ ದಾರಿಲಿ ಹೋಗ್ತದೆ. ಅದೇ ಎನರ್ಜಿನ ನಾವು ಬಿಸ್ನೆಸ್ಸಿಗೆ ಯೂಸ್ ಮಾಡಿದ್ರೆ ಎಷ್ಟೆಲ್ಲ ಒಳ್ಳೇದಾಗ್ಬೋದು ಯೋಚನೆ ಮಾಡಿ. ಹೌದಪ್ಪ, ಕಲ್ಯಾಣಿ ಹೇಳ್ತಿರೋದು ಸರಿಯಾಗೇ ಇದೆ. ಕೆಲಸಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ವಿನಯ್ ರುಕ್ಕು ಇದ್ದಾಳಲ್ಲ ವಿನಯ್, ಅಕೌಂಟ್ ಸೆಕ್ಷನ್ ಎಲ್ಲ ಅವಳು ನೋಡ್ಕೋತಾಳೆ. ಮಿಕ್ಕಿದ್ದೇನೇ ಅದು ನಿಂಗೆ ಅವಳು ಹೆಲ್ಪ್ ಮಾಡ್ತಾಳೆ. ಅವಳು ಬ್ರಿಲಿಯಂಟ್ ಇದ್ದಾಳೆ ಅವಳು, ಸಾಕಲ್ಲ? ಅದು ಮಾವ, ಏನಮ್ಮ? ರುಕ್ಕು ಕೆಲಸಕ್ಕೆ ಬರಲ್ಲ ಮಾವ. ರುಕ್ಕು ಕೆಲಸಕ್ಕೆ ಬರೋದಿಲ್ವಾ? ಏನಮ್ಮ ಹೇಳ್ತಾ ಇದೆಯಾ ನೀನು? ಹೌದು ಮಾವ, ಮನೇಲಿ ಅಮ್ಮ ಒಪ್ಪಲಿಲ್ಲ. ಬರೀ ಗಂಡು ಮಕ್ಕಳಿರೋ ಮನೆ, ಅದಕ್ಕೆ ಬೇಡ ಅಂದರು. ಅಮ್ಮಂಗೆ ಅವ್ರದ್ದೇ ಆದ ಟೆನ್ಷನ್ಗಳಿದೆ ಮಾವ. ಅದು ಅಲ್ಲದೆ ರುಕ್ಕು ಕೆಲಸ ವಹಿಸ್ಕೊಳ್ಳೋದಕ್ಕೂ ಕೃಷ್ಣ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಮಾವ. ಇದು ಕೃಷ್ಣನ ಸ್ವಂತ ಮನೆ ಬಿಸ್ನೆಸ್ಸು. ಸ್ವಂತದ್ದು ಅಂತಂದರೆ ಜವಾಬ್ದಾರಿ ಜಾಸ್ತಿ ತಗೋತಾರೆ. ಕಲ್ಯಾಣಿ, ನಿನಗೆ ಗೊತ್ತಿಲ್ಲಮ್ಮ. ನಾನೇನೋ ನಿನ್ನ ಮಾತು ಕೇಳಿ ಎಲ್ಲ ಜವಾಬ್ದಾರಿಯನ್ನು ವಹಿಸಿದೆ ಅಂತ ಇಟ್ಕೊ. ನಂಬರ್ 1 ಬೇಜವಾಬ್ದಾರಿ ಮನುಷ್ಯ ಅವನು. ಎಲ್ಲನೂ ರಾಡಿ ಮಾಡಿಬಿಟ್ರೆ ಏನು ಮಾಡಲಿ ನಾನು? ಆಮೇಲೆ ನಾನು ಇವನೇ ಹೇಗಬೇಕು? ಆ ಥರ ಏನಾದರೂ ಆದರೆ ನಾವೆಲ್ಲರೂ ಸೇರಿ ಮ್ಯಾನೇಜ್ ಮಾಡೋಣ ಮಾವ. ಈ ದೊಡ್ಡ ದೊಡ್ಡ ಬಿಸ್ನೆಸ್ ನಡೆಸೋರೆಲ್ಲ ಇದೇ ಥರ ಅಲ್ವಾ ಮಾಡೋದು? ಸರಿ, ಆಯಿತು. ನಿನ್ನ ಸಮಾಧಾನಕ್ಕೆ ಇದೊಂದು ಅವಕಾಶ ಕೊಡ್ತೀನಿ. ಸರ್, ನಾನು ಕೆಲಸ ಶುರು ಮಾಡೋಕ್ಕೆ ರೆಡಿ ಸರ್. ನನಗೆ ಹೋದ ತಿಂಗಳದು ಪರ್ಚೇಸ್ ಫೈಲ್ಸ್ ಬೇಕು.
ಯಾರ್ಯಾರ್ದು ಎಂಟ್ರಿ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ. ಅಲ್ಲ, ನೀನು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋದಕ್ಕೆ ಅಮ್ಮ ಒಪ್ಕೊಂಡ್ರಾ? ನೀನು ಬಂದು ತುಂಬ ಒಳ್ಳೇದಾಯ್ತು ರುಕ್ಕು. ಈಗಷ್ಟೇ ಮಾವಾಗ ಹೇಳ್ತಾ ಇದ್ದೆ, ರುಕ್ಕು ಕೆಲ್ಸಕ್ಕೆ ಬರ್ತಾಳೋ ಇಲ್ವೋ, ಅಮ್ಮ ಬಿಡ್ತಾರೋ ಇಲ್ವೋ ಅಂತ. ಅಕ್ಕ, ಅಮ್ಮನೇ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ದು. ಮನೆಗೆ ಕೆಲಸ ಮುಗಿದ ತಕ್ಷಣ ಬೇಗ ಟೈಮಿಗೆ ಬಂದ್ಬಿಡು ಅಂತ ಹೇಳಿದ್ರು. ಅದೊಂದೇ ಯೋಚನೆ ಅವ್ರಿಗೆ. ಹಾಗೆ ಕುರ್ಕುಲ್ ತಿಂಡಿನೂ ಕಳಿಸಿದ್ದಾರೆ, ಎಲ್ರಿಗೂ ತಿನ್ನೋಕ್ಕಾಗುತ್ತೆ ಅಂತ. ವೆರಿ ಗುಡ್, ವೆರಿ ಗುಡ್. ಅಮ್ಮಂಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಮ್ಮ. ವಿನಯ್, ರುಕ್ಕಿಗೆ ಬೇಕಾಗಿರೋ ಫೈಲ್ಸ್ನೆಲ್ಲ ತಲುಪಿಸ್ಬಿಡು. ಖಂಡಿತಪ್ಪ. ರುಕ್ಕು, ನಿನ್ನ ಜವಾಬ್ದಾರಿ ಏನು ಗೊತ್ತಾ? ಅಕೌಂಟ್ಸು ಮತ್ತು ಡಿಸೈನಿಂಗು, ಇವೆರಡರ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ನನ್ನ ಕೇಳು, ಇಲ್ಲಾಂದ್ರೆ ವಿನಯನ್ ಕೇಳು. ನೀನು ವರ್ಕ್ ಫ್ರಮ್ ಹೋಮ್, ಇದೇ ಹೋಮ್, ಅರ್ಥ ಆಯ್ತಾ? ಇನ್ನೇನಾದರೂ ತರೋದು, ಹೊರೋದು, ಎತ್ಕೊಂಡ್ಬರೋದು, ಎತ್ಕೊಂಡು ಹೋಗೋದು ಈ ಥರ ಇತ್ತು ಅಂದರೆ ಇನ್ನೊಬ್ಬ ಇದ್ದಾನೆ ಮನೆಯಲ್ಲಿ, ಅವನ ವಯಸ್ಸು. ಏನು ವಿನಯ್? ಹಾಂ. ಅವ್ರಿಗೆ ಏನೇನು ಬೇಕೋ ಅದನ್ನು ಸರಿಯಾಗೆಲ್ಲ ಸಪ್ಲೈ ಮಾಡು. ಖಂಡಿತ. ಆ ವಿನ್ಸರ್ ಮ್ಯಾನಲ್ಲಿ ಮೀಟಿಂಗ್ ಇತ್ತಲ್ಲ, ಎಷ್ಟು ಗಂಟೆಗೆ ಅದು? ಅಪ್ಪ ಅರ್ಧ ಗಂಟೆಲಿ ಇದೆಯಪ್ಪ. ಹೌದಾ? ಹಾಂ. ಓಕೆ, ಡ್ರೈವರ್ ಬಂದಿದ್ದಾನಲ್ಲ? ಹಾಂ, ಬಂದಿಯಾ? ನನಗೆ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬರ್ತೀನಿ. ಹಾಂ, ಸರಿ. ನೀವು ಸ್ವಲ್ಪ ರುಕ್ಕು ಕಡೆ ಗಮನ ಇರಲಿ. ಸರಿ. ಬರಲಾ? ಹಾಂ. ಟೇಕ್ ಕೇರ್. ಸರಿ. ಬರ್ತೀನಿ ಮಗಳೇ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ, ಚೆನ್ನಾಗಿ ಕೆಲಸ ಮಾಡು. ರುಕ್ಕು, ನಾನು ಎಲ್ಲ ಅರೇಂಜ್ ಮಾಡಿರ್ತೀನಿ. ಓಕೆ. ಅಮ್ಮ ಫೋನ್ ಮಾಡಿದ್ರು, ನಿಮಗೇನೋ ಒಳ್ಳೆ ಜಾಬ್ ಆಫರ್ ಬಂದಿತ್ತು, ಒಳ್ಳೆ ಸಂಬಳ ಇದೆ ಅಂತಲೂ ಹೇಳಿದರು. ಆ ವಿಷಯ ಹೇಳೋದಕ್ಕೆ ನಿನಗೆ ಕಾಲ್ ಮಾಡಿದ್ರಾ? ಅದನ್ನು ಹೇಳಕ್ಕಂತಾನೆ ಮಾಡಿಲ್ಲ, ಹೀಗೆ ಮಾತಾಡ್ತಾ ವಿಷಯ ಬಂತು. ಆದರೂ ಅಷ್ಟು ಒಳ್ಳೆ ಜಾಬ್ನ ನೀನು ಬೇಡ ಅಂದಿರೋದು ನಂಗೆ ಆಶ್ಚರ್ಯ ಇರಬೇಕು. ಅಮ್ಮ ನಿನಗೆ ಕಾಲ್ ಮಾಡಿದ್ದು ನನಗೆ ಗೊತ್ತಿಲ್ಲ ಅಕ್ಕ. ಹಾಂ, ಒಳ್ಳೆ ಸಂಬಳ ಇದೆ ಅಂತ ಹೇಳ್ತಾ ಇದ್ರು. ಏನು ತುಂಬ ಯೋಚನೆಯಲ್ಲಿದ್ದರು. ಸಂಬಳದ ಸಮಸ್ಯೆ ಅಲ್ಲ ಅಕ್ಕ, ಅದು ನಿನಗೆ ಗೊತ್ತಲ್ವಾ. ಅಣ್ಣ ಏನೇ ಮಾಡಬೇಕು ಅಂದ್ರೂ ತುಂಬ ಯೋಚನೆ ಮಾಡ್ತಾ ಇದ್ದ. ಈಗಲೂ ಅಷ್ಟೇ, ನನ್ನನ್ನು ಈ ಮನೆಗೆ ಕೆಲಸ ಕಳಿಸಿದ್ದಾನೆ ಅಂದರೆ 100 ಸಲ ಯೋಚನೆ ಮಾಡೇ ಕಳಿಸಿರ್ತಾನೆ. ಅವನು ಎಲ್ಲಿ ದಾರಿ ತೋರಿಸಿದ್ನೋ ಅಲ್ಲಿಗೆ ನಾನು ಕೆಲ್ಸಕ್ಕೆ ಬರ್ತಿದ್ದೀನಿ ಅಷ್ಟೆ. ಅವನೇ ಪರ್ಮಿಷನ್ ಕೊಟ್ಟಿದ್ದು. ಅಣ್ಣ ಹೇಳಿದ್ನ? ಹ್ಞೂ ಅಕ್ಕ, ಅಣ್ಣನೇ ಹೇಳಿದ್ದು. ಅಣ್ಣ, ನನಗೆ ನೀನೇ ಒಂದು ದಾರಿ ತೋರಿಸ್ಬೇಕು ಕಣೋ. ಯಾವ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನೀನೇ ನನಗೆ ಹೇಳಬೇಕು.